ಸ್ನೇಹಿತರೆ, ಮಂಗಳೂರಲ್ಲಿ ನಡೆದಂತ ಒಂದು ಘಟನೆ. ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಅನ್ನೊಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡಲಾಗಿದೆ. ಅಷ್ಟಕ್ಕೂ ಇದನ್ನ ಮಾಡಿದವರು ಯಾರಪ್ಪ ಅಂತಂದ್ರೆ ನಕ್ಸಲೈಟ್ಗಳು, ಟೆರರಿಸ್ಟ್ಗಳು, ಉಗ್ರಗಾಮಿಗಳು ಅನ್ನೋ ಒಂದಷ್ಟು ರೂಮರ್ಸ್ ಗಳಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ವಿಡಿಯೋ ಬೈಟ್ ಇದೆ, ಆ ಒಂದು ಕೃತ್ಯ ನಡೆದಂತ ಒಂದು ವಿಡಿಯೋ ಬೈಟ್ ಇದೆ. ಆ ಒಂದು ವಿಡಿಯೋ ಬೈಟ್ ಏನಪ್ಪಾ ಹೇಳ್ತಾ ಇದೆ ಅಂತಂದ್ರೆ, ಅದನ್ನ ಮಾಡಿದಂತವ್ರು ಯಾರೋ ಹೊರಗಡೆಯಿಂದ ಬಂದಂತ ನಕ್ಸಲೈಟ್ಗಳು, ಟೆರರಿಸ್ಟ್ಗಳು ಅಂತ ಹೇಳ್ತಾ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡ್ತಾ ಇರ್ತಕ್ಕಂಥ, ಅವ್ರು ಯೂಸ್ ಮಾಡ್ತಾ ಇರ್ತಕ್ಕಂಥ ವೆಪನ್ಗಳನ್ನೆಲ್ಲ ನೋಡ್ತಾ ಇದ್ರೆ ಆ ಒಂದು ವಿಡಿಯೋ ಬೈಟ್ ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ, ಡೆಫಿನೆಟ್ಲಿ ಆ ಒಂದು ಕೃತ್ಯ ಮಾಡಿರೋದು ನಮ್ಮಲ್ಲೇ ತಯಾರಾದಂತ ನಕ್ಸಲೈಟ್ಗಳು, ನಮ್ಮಲ್ಲೇ ತಯಾರಾದಂತ ಉಗ್ರಗಾಮಿಗಳು, ನಮ್ಮಲ್ಲೇ ಇದ್ದಂತ ಟೆರರಿಸ್ಟ್ಗಳು. ಅದನ್ನ ಆ ಒಂದು ವಿಡಿಯೋ ಬೈಟ್ ಹೇಳ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬಾ ಖುಷಿ ಪಡುವಂತ ವಿಚಾರ ಏನಪ್ಪಾ ಅಂತಂದ್ರೆ, ಹಿಂದೂಗಳಿಗೆ ಅಷ್ಟೊಂದು ಜನ ಓಡಾಡ್ತಕ್ಕಂಥ ಸರ್ಕಲ್ ಅಲ್ಲಿ ಆ ಒಂದು ಕೃತ್ಯ ನಡೀತಾ ಇದೆ. ಸುಹಾಸ್ ಶೆಟ್ಟಿ ಅಲ್ಲೇ ನಡೀತಾ ಇದೆ, ಅಷ್ಟೊಂದು ಜನ ಓಡಾಡ್ತಾ ಇದ್ದಾರೆ. ಆದ್ರೆ ಒಬ್ರು ಪೊಲೀಸ್ ಕೂಡ ಇಲ್ಲ ಅಲ್ಲಿ. ಆ ಒಂದು ಕೃತ್ಯ ನಡೆದು ಆರಾಮಾಗಿ ಸುಹಾಸ್ ಶೆಟ್ಟಿನ ಹತ್ಯೆ ಮಾಡ್ಬಿಟ್ಟು ಹೋಗೋವರೆಗೂ ಕೂಡ ಅಲ್ಲಿ ಒಬ್ಬ ಪೊಲೀಸ್ ಕೂಡ ಬಂದು ತಿರುಗು ನೋಡಿಲ್ಲ. ಇದನ್ನೆಲ್ಲ ನೋಡಿದ್ರೆ ನನ್ಗನ್ಸೋದು ಇದು ಒಂದು ಪ್ರೀ ಪ್ಲಾನ್ಡ್ ಮರ್ಡರ್ ಅಂತಂದೇಳಿ ಕ್ಲಿಯರ್ ಕಟ್ ಆಗಿ ಅರ್ಥ ಆಗ್ತಾ ಇದೆ. ಇದಕ್ಕೆ ನಿಜವಾಗ್ಲೂ ಡೆಫಿನೆಟ್ಲಿ ಒಂದು ಬ್ಯಾಕ್ ಬೋನ್ ಆಗಿ ಒಂದು ಯಾರೋ ಸಪೋರ್ಟಿವ್ ಆಗಿ ನಿಂತಿದ್ದಾರೆ, ಯಾರೋ ಪೊಲಿಟಿಷಿಯನ್ ಆಗಿರ್ಬೋದು, ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಆಗಿರ್ಬೋದು, ಅವರ ಸಪೋರ್ಟ್ ಇಲ್ಲದೆ ಈ ಒಂದು ಕೃತ್ಯ ನಡೆದೇ ಇಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ಬೋದು. ಈ ಒಂದು ವಿಚಾರದ ಬಗ್ಗೆ ಪೊಲೀಸ್ನವ್ರು ಹೇಳ್ತಾ ಇದ್ದಾರೆ, ಸುಹಾಸ್ ಶೆಟ್ಟಿ ಅವರು ರೌಡಿ ಆಗಿದ್ರು ಅಂತ ಒಂದು ಭಾಗ ಹೇಳುತ್ತೆ. ಆಮೇಲೆ ಇನ್ನೊಂದು ವಿಭಾಗ ಹೇಳುತ್ತೆ ಇಲ್ಲ ಅವರು ಹಿಂದೂ ಹೋರಾಟಗಾರರು ಅಂತ ಹೇಳುತ್ತೆ. ಅವ್ರ ಬಗ್ಗೆ ಸಾಕಷ್ಟು ರೂಮರ್ಸ್ ಗಳಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ 5 ಕೇಸ್ಗಳಿದೆ. ಈ ಹಿಂದೆ ಫಾಜಿಲ್ ಅನ್ನೋ ಒಬ್ಬ ವ್ಯಕ್ತಿನ ಸುಹಾಸ್ ಶೆಟ್ಟಿ ಅವರು ಕೊಂದಿರ್ತಾರಂತೆ. ಆ ಒಂದು ರಿವೆಂಜ್ಗೆ ಈಗ ಅದೇ ಆ ಒಂದು ಭಾಗಕ್ಕೆ ಸಂಬಂಧಪಟ್ಟಂತವ್ರು ಈಗ ರಿವೆಂಜ್ ತೀರಿಸ್ಕೊಂಡ್ರು ಅಂತ ಇನ್ನೊಂದು ಭಾಗದ ಜನ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಚಾರಗಳನ್ನ ಹಂಚ್ಕೋತಾ ಇದ್ದಾರೆ. ಈಗ ಈ ಒಂದು ವಿಚಾರದ ಬಗ್ಗೆ ನಾನು ಏನಪ್ಪಾ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ನಮ್ಮ ಸರ್ಕಾರ ಎಷ್ಟರ ಮಟ್ಟಿಗಿದೆ, ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ತಾ ಇದೆ ಅಂತಂದ್ರೆ, ಪಹಲ್ಗಾಮಲ್ ಆದಾಗ್ಲೂ ಕೂಡ ಎಷ್ಟರ ಮಟ್ಟಿಗೆ ರಿಯಾಕ್ಟ್ ಮಾಡಿದ್ರು ಅಂತ ನಾವು ನೋಡಿದ್ವಿ. ಈಗ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸರ್ಕಾರ, ಅದರಲ್ಲೂ ಸಾಕಷ್ಟು ಆಕ್ಟಿವ್ ಆಗಿರ್ತಕ್ಕಂಥ ಸರ್ಕಾರ ಇನ್ನೆಷ್ಟು ಬೇಗ ಆಕ್ಟಿವ್ ಆಗ್ತಾರೆ, ಇನ್ನೆಷ್ಟು ಬೇಗ ಅವರು ಚಾರ್ಜ್ ತಗೋತಾರೆ ಅಂತಂದೇಳಿ ನಿಮ್ಗೆ ಗೊತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ದಕ್ಷಿಣ ಕನ್ನಡ ಭಾಗದಲ್ಲಿ ಅವರು ಇವತ್ತಿನ ದಿನ ಒಂದು ಸ್ಟ್ರೈಕ್ ಅನ್ನು ನಡೆಸ್ತಾ ಇದ್ದಾರೆ. ಆಮೇಲೆ ಸೆಕ್ಷನ್ 144 ಹಾಕಿ May 6 ವರೆಗೂ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಯಾರು ಕೂಡ ಹೊರಗಡೆ ಬರೋ ಆಗಿಲ್ಲ ಅಂತಂದೇಳಿ. ಅಂದ್ರೆ ನಮ್ಮವರ ಹತ್ಯೆ ಆಯ್ತು ಅಂತಂದ್ರೆ ನಮ್ಮವರೇ ಮತ್ತೆ ವಾಪಸ್ ಕಷ್ಟ ಪಡಬೇಕು, ಅವರ ಜೀವನಗಳನ್ನ ಅವರು ಬಂದ್ ಮಾಡಿಕೊಂಡು ಕಷ್ಟ ಪಡಬೇಕು. ಆ ತರದೊಂದು ಪರಿಸ್ಥಿತಿ ನಮ್ಮ ನಾಡಲ್ಲಿ ಬಿಟ್ಟು ಬೇರೆ ಎಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ. ಈ ಒಂದು ವಿಚಾರದ ಬಗ್ಗೆ, ಸುಹಾಸ್ ಶೆಟ್ಟಿ ಒಂದು ಹತ್ಯೆ ಬಗ್ಗೆ ನಾನು ಒಂದು ಕಣ್ಸೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಚಾರದ ಬಗ್ಗೆ ನನ್ನ ಒಂದು ಧಿಕ್ಕಾರ ಯಾವತ್ತೂ ಕೂಡ ಇದ್ದೇ ಇರುತ್ತೆ ಅಂತ ಹೇಳಕ್ ಈ ಒಂದು ವಿಡಿಯೋ ಮಾಡಿದೆ. ಅದಾದ್ಮೇಲೆ ಸುಹಾಸ್ ಶೆಟ್ಟಿ ಒಬ್ಬ ರೌಡಿ ಶೀಟರ್ ಅಂತಂದೇಳಿ ಒಂದು ವರ್ಗ ಹೇಳ್ತಾ ಇತ್ತು. ಅವ್ರಿಗೆ ನಾನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಹೌದು, ಬೇರೆ ಭಾಗದಲ್ಲಿ ಯಾರಾದ್ರೂ ಹೋರಾಟ ನಡೆಸಿದ್ರೆ, ಬೇರೆ ಧರ್ಮದಲ್ಲಿ ಹೋರಾಟ ನಡೆಸಿದ್ರೆ ಅವರು ಧರ್ಮ ರಕ್ಷಕರಾಗ್ತಾರೆ. ನಮ್ಮ ಹಿಂದೂಗಳಲ್ಲಿ ಯಾರಾದ್ರೂ ಹೋರಾಟ ನಡೆಸಿದ್ರೆ ಅವರು ರೌಡಿಗಳಾಗ್ತಾರೆ. ಇದು ನಮ್ಮಲ್ಲಿ ಮಾತ್ರ.